ಏನಕ್ಕೆ ಮನೆ? ಸೊ ನನ್ಗೆ ಅವಾಗ ಅನಿಸ್ತಿತ್ತು, ಯಾಕೆ ನಮಗೆ ಮನೆ ಬೇಡವಾ ಅಂದ್ರೆ ಅವ್ರ ಅಭಿಪ್ರಾಯ ಏನು ಅಂದ್ರೆ, ನಿಮ್ಗೆ ಏನಕ್ಕೆ ಹೆಣ್ಮಕ್ಳಿದ್ರಲ್ವಾ ಮನೆ ಏನಕ್ಕೆ, ಹೆಣ್ಮಕ್ಳಿದ್ರೆ ಮನೆ ಕಟ್ಬಾರ್ದಂತೆ, ನಿಮ್ಗೆ ಏನಕ್ಕೆ ಇರೋ ಮನೆ ಮಾಡಿ ಗಂಡನ ಮನೆ ಕಳಿಸಿದ್ಮೇಲೆ ಆದ್ರೂ ಬೇಕಲ್ವಾ, ಅದು ಶಾಪ ಇಡೋದು. ಸೊ ಇದೆಲ್ಲ ಹೆಂಗಿರುತ್ತೆ ಅಂದ್ರೆ ಸೀರಿಯಸ್ಲಿ ಹೇಳ್ತೀನಿ, ಆಕ್ಚುಲಿ ಇದೆಲ್ಲ ಬಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ರಿಯಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೇನೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾರಿಗಾದ್ರೂ ಮನೆ ಕಟ್ಸ್ಬೇಕು ಅಂತಿದ್ರೆ ಅಥವಾ ಕಟ್ತಾ ಇದ್ರೆ ಸಾಕಷ್ಟು ಅನುಕೂಲಗಳಾಗುತ್ತೆ, ಜೊತೆಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ಆಯ್ತಾ? ಯಾರು ವಿಡಿಯೋನ ಮೊದಲನೇ ಸರಿ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಯ್ತಾ? ಸೊ ಇಷ್ಟಕ್ಕೂ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದ್ರೆ, ಸೊ ಒಂದು ಕಾಮೆಂಟ್ ಬಂದಿತ್ತು ನನಗೆ ಸುಮಾರು ಒಂದು 15 ದಿನದ ಹಿಂದೆ. ಸೊ ನೀವು ಫಸ್ಟ್ ಆಫ್ ಆಲ್ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರಾ? ಸರಿ, ಮನೆ ಕಟ್ಟಬೇಕು ಅಂತ ಅನ್ಕೊಂಡಾಗ ನಿಮ್ಮ ಹತ್ರ ಅಮೌಂಟ್ ಹೇಗೆಲ್ಲ ಅಡ್ಜಸ್ಟ್ ಆಯಿತು, ಜೊತೆಗೆ ಅಮೌಂಟ್ ಅಡ್ಜಸ್ಟ್ ಆಗಬೇಕಾದ್ರೆ ಆ ಕೆಲಸಗಳೆಲ್ಲ ಹೇಗೆಲ್ಲ ನಡೀತಾ ಇತ್ತು, ಕೆಲಸಗಳು ನಡೀತಾ ಇರ್ಬೇಕಾದ್ರೆ ಏನೇನೆಲ್ಲ ಸಮಸ್ಯೆಗಳಾಗಾಯಿತು, ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಮತ್ತು ಏನೇನೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಿದ್ರಿ ಮನೆ ಕಟ್ಟಬೇಕಾದ್ರೆ ಅಂತ ಒಂದು ಕಾಮೆಂಟ್ ಬಂದಿತ್ತು. ಸೊ ಈ ಥರ ಒಂದು ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದರು. ಸೊ ಆ ಒಂದು ಯೋಚನೆಯಲ್ಲಿ ನಾನು ಅನ್ಕೊತಾ ಇದ್ದೆ, ಲೈಕ್ ನನ್ನ ಥರ ಯಾರೂ ಮನೆ ಕಟ್ಟಬೇಕು ಅಂತ ತುಂಬ ಜನ ಅನ್ಕೊಂಡಿರ್ತಾರೆ. ಎಕ್ಸ್ಪೆಷಲಿ ಕೆಲವೊಬ್ರಿಗೆ ಮನೆಯೇ ಇರೋದಿಲ್ಲ, ಕೆಲವೊಬ್ರಿಗೆ ಬಾಡಿಗೆ ಮನೆಗಳಿರುತ್ತೆ, ಕೆಲವೊಬ್ರಿಗೆ ಹಳೆ ಮನೆ ಇರುತ್ತೆ. ಹಳೆ ಮನೆಯಲ್ಲಿ ಏನಂದ್ರೆ ಏನು ಉದ್ಧಾರ ಆಗೋದಿಲ್ಲ, ಲೈಕ್ ಸಂತೋಷ ನೆಮ್ಮದಿ ಏನೂ ಇರೋದಿಲ್ಲ. ಸೊ ಈ ತರ ತುಂಬಾ ಅನ್ಕೊಂಡಿರ್ತಾರೆ ಮನೆ ಕಟ್ಟಬೇಕು ಅಂತ. ಆದ್ರೆ ಆ ತರದವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ, ಆಯ್ತಾ? ಸೊ ನಾನೆಲ್ಲ ಏನೇನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದೆ ಅನ್ನೋದು. ಸೊ ಫಸ್ಟ್ ಆಫ್ ಆಲ್ ಮನೆ ಕಟ್ಟೋದು ಅನ್ನೋದು ಎಕ್ಸ್ಪೆಷಲಿ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇದೆಯಲ್ವಾ. ಸೊ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಮನೆ ಕಟ್ಟೋದಂದ್ರೆ ತುಂಬಾ ಒಂದು ದೊಡ್ಡ ಡ್ರೀಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟು ಮದುವೆ ಅಂತ ಬಂದ್ರೆ ಮದುವೆ ವಿಚಾರಗಳಲ್ಲಿ ನಾವು ಹೇಗೆಲ್ಲ ಕಷ್ಟಪಡ್ತೀವಿ, ಹೇಗೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಮದುವೆ ಮಾಡ್ತೀವೋ, ಅದೇ ಥರನೇ ಮನೆಗೂ ಅಷ್ಟೇ ಒಂದಷ್ಟು ಸೇವಿಂಗ್ಸು, ಒಂದಷ್ಟು ಕನಸುಗಳು, ಮತ್ತು ಇನ್ನೆಲ್ಲ ಕಟ್ಟಿಸ್ಬೇಕು ಅಂತ ಆಸೆಗಳು. ಸೊ ಇದ್ರ ಮಧ್ಯೆ ಕಟ್ಟಿಸೋವಾಗ ಒಂದಷ್ಟು ಪ್ರಾಬ್ಲಮ್ಸು, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೈ ಕೊಡ್ತಾರೆ ಅಥವಾ ಕೆಲಸದವ್ರ ಕೈ ಕೊಡ್ತಾರೆ, ಮತ್ತು ಇನ್ಯಾರಿಗೂ ಅಮೌಂಟ್ ಜಾಸ್ತಿ ಕೊಟ್ಬಿಡ್ತೀವಿ. ಈ ಥರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತೀನಿ, ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ನಾವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ವಾ? ಸೊ ಖಂಡಿತ ನನಗೆ ಒಂದೇ ಒಂದು ಸಣ್ಣ ಸುಳಿವು ಇರಲಿಲ್ಲ ನಾನು ಮನೆ ಕಟ್ತೀನಿ ಅಂತ. ಯಾಕಂದರೆ ಇದ್ದಿದ್ದ ಮನೆಯೇ ಮದುವೆ ಆಗಿ ಬಂದಿದ್ದ ಮನೆಯಲ್ಲೇ ಸೊ ಇದುವರೆಗೂ ಇದ್ದಿದ್ದು ಸುಮಾರು ನಿಮಗೆ ಕೊನೆ ಲಾಸ್ಟ್ ವಿಡಿಯೋಗಳಲ್ಲೂ ಹೇಳಿದ್ದೀನಿ, 12 ವರ್ಷ ಮುಗಿದು 13 ವರ್ಷ ಅದೇ ಮನೆಯಲ್ಲೇ ಇದ್ದೆ. ಸೊ ಸಿಕ್ಕಾಪಟ್ಟೆ ಹಿಂಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಮೆಂಟಲಿ ಟಾರ್ಚರು, ಯಾವುದಕ್ಕೂ ಫ್ರೀಡಮ್ ಇರ್ತಿರ್ಲಿಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಏನೋ ಒಂಥರ ಈ ಮನೆ ಅನ್ನೋ ಥರ. ಸೊ ನಮ್ಮದು ಹಳೆ ಮನೆ ಬಂದು ದಕ್ಷಿಣಕ್ಕಿದ್ದು ಬಾಗಿಲು. ಸೊ ಎಷ್ಟು ಹಿಂಸೆ ಅನಿಸ್ತಿತ್ತು ನಮಗೆ ಅಂದರೆ, ಸಂಪಾದನೆ ಮಾಡಿದ್ದು ಉಳಿತಾ ಇರಲಿಲ್ಲ, ಎಷ್ಟು ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದರೆ ಅಷ್ಟು ಪ್ರಾಬ್ಲಮ್ಸ್ ಆಗ್ತಿತ್ತು, ಅಂಡರ್ಸ್ಟ್ಯಾಂಡಿಂಗ್, ಈ ಥರ ಸಾಕಷ್ಟು ಪ್ರಾಬ್ಲಮ್ಸು. ಆದರೂ ನನಗೆ ಒಂದು ಕನಸಿತ್ತು, ಏನಂದರೆ ಒಂದು ಸುತ್ತು ತೋಟ ಇರಬೇಕು, ಒಂದು ಮನೆ ಕಟ್ಟಬೇಕು. ಸೊ ಆ ಥರ ಒಂದು ಮನೇಲಿ ನಾನು ಇರಬೇಕು ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಇದು ಇಷ್ಟು ಬೇಗ ನೆರವೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೆರವೇರೋದಕ್ಕೂ ತುಂಬ ಕಷ್ಟಪಟ್ಟಿದ್ದೀವಿ. ಆದರೆ ಅದು ಆಗುತ್ತೆ, ಮನೆ ಕಟ್ತೀವಿ ನಾವು ಅಂತ ಅನಿಸಿದ್ದೆ ನಮಗೆ ಸುಮಾರು 1.5 ವರ್ಷದಿಂದ. ಅದುವರೆಗೂ ಮನೆ ಕಟ್ಟಬೇಕು ಅಂದ್ಕೊಂಡಿರಲಿಲ್ಲ, ಇರೋ ಮನೆಯೇ ಆಲ್ಟ್ರೇಷನ್ ಮಾಡಿಕೊಂಡು ಇರ್ಬೋದು ಅಂತ ಅಂದ್ಕೊಂಡ್ವಿ. ಸೊ ಆಮೇಲೆ ಅನಿಸ್ತು ಆ ಪ್ಲೇಸ್ ನಮಗೆ ಬಂದಿಲ್ಲ. ಯಾಕಂದರೆ ಆ ಮನೆ ಕಟ್ಟಿದಾದ್ಮೇಲೆ ತುಂಬ ಪ್ರಾಬ್ಲಮ್ಸ್ ಆಯಿತು ನಮಗೆ. ಎಕ್ಸ್ಪೆಷಲಿ ಮದುವೆ ಆಗೋದಕ್ಕಿಂತ ಮುಂಚೆ ಅವ್ರಿಗೂ ಪ್ರಾಬ್ಲಮ್ಸ್ ಆಗಿತ್ತು. ಆ ಕಾರಣಕ್ಕೋಸ್ಕರ ನಾವು ಮನೆಯನ್ನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದು. ಈ ನಿರ್ಧಾರ ಮಾಡಿದ್ದೇನು ಅಂದ್ರೆ ಸಂಬಂಧಿಕರಿಂದ ಸ್ವಲ್ಪ ದೂರ ಬಂದ್ಬಿಡೋಣ ಅಂತ. ಇನ್ನೊಂದು ಇದು ಮಾಡಿದ್ರೆ ನಮ್ಗೆ ಆ ಜಾಗ ಬಂದಿಲ್ಲ, ಜೊತೆಗೆ ಆ ಬಾಗಿಲು ನಮ್ಗೆ ಬಂದಿಲ್ಲ ಅಂತ. ಸೊ ಎಷ್ಟು ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದ್ರೆ, ನಾನು ಹೇಳಿದ್ನಲ್ಲ ನಿಮಗೆ, ಏನೇ ಕೆಲಸ ಮಾಡಿದ್ರು ಅದು ಅರ್ಧಕ್ಕೆ ನಿಂತು ಬಿಡೋದು, ಇಲ್ಲ ಅಂದ್ರೆ ಅದು ಬರ್ತಿರ್ಲಿಲ್ಲ ಆ ಕೆಲಸ, ಇಲ್ಲಾಂದ್ರೆ ಲಾಸ್ ಹಾಕ್ಬಿಡೋದು. ಈ ಥರ ಆ ಮನೇಲಿದ್ದಾಗ ಒಂದಷ್ಟು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡೋಗಿ ಒಂದಷ್ಟು ಜನ ಮೋಸ ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ, ಮತ್ತು ತೋಟ ಮಾಡೋಕ್ಕೆ ಹೋಗಿ ಅದರಲ್ಲಿ ಮೋಸ ಹೋಗಿದ್ದು. ಸೊ ಈ ಥರ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ನೀವು ವಾಸ್ತುವನ್ನು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, 100% ನಾನು ನಂಬ್ತೀನಿ. ಯಾಕಂದರೆ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ತಿದ್ದೀನಿ. ಸೊ ವಾಸ್ತು ನಿಜವಾಗ್ಲೂ ಇದೆ. ಯಾಕಂದರೆ ಯಾವ ಮೂಲೆಯಲ್ಲಿ ಏನಾಗಬೇಕು ಅದಾದ್ರೇ ನಮ್ಗೆ ಅದು ಒಳ್ಳೇದಾಗೋದು, ಇಲ್ಲಾಂದ್ರೆ ಅದು ಒಳ್ಳೇದಾಗೋದಿಲ್ಲ ಅನ್ನೋದು ಅದು ನನ್ನ ನಂಬಿಕೆ, ಆಯಿತಾ?
ಸೊ ಹಾಗಾಗಿ ಒಂದು 12 ವರ್ಷ ಆಗಿ 13 ವರ್ಷ ಆದಮೇಲೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ವಿ. ಸ್ಟಾರ್ಟಿಂಗಲ್ಲಿ ನಾವು ಅಂದ್ಕೊಂಡಿದ್ದು ಒಂದು ಲೈಕ್ ಒಂದು 13 ಲಕ್ಷ 14 ಲಕ್ಷ ಅಷ್ಟರಲ್ಲಿ ಮನೆ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ ಆಯಿತಾ. ಸೊ ಮನೆ ಕಂಪ್ಲೀಟ್ ಮಾಡಬೇಕು, ಚಿಕ್ಕದಾಗಿ ಮನೆ ಕಟ್ಕೊಳ್ಳೋಣ, ನನಗೆ ಆಡಂಬರವಾಗಿ ಮನೆ ಇರಬೇಕು, ಮತ್ತು ಮನೆಯಲ್ಲಿ ಪ್ರತಿಯೊಂದು ಅನುಕೂಲನೂ ಇರಬೇಕು ಅನ್ನೋ ಆಸೆ ಇಲ್ಲ. ಒಂದು ಮೋಲ್ಡ್ ಮನೆ ಕಟ್ಕೊಬೇಕು ಅನ್ನೋ ಆಸೆ ಒಂದು ಅಷ್ಟೇ ಇದ್ದಿದ್ದು ನನಗೆ. ಸರಿ ಮನೆ ಕಟ್ಕೊಬೇಕು, ಇನ್ನು ಆಲ್ಮೋಸ್ಟ್ ಒಂದು 2 ರೂಮ್ ಇರಲೇಬೇಕಲ್ವಾ, 2 ಮಕ್ಳು ಇರೋದ್ರಿಂದ 2-3 ರೂಮ್ ಇರಲೇಬೇಕಲ್ವಾ ಅಂದ್ಬಿಟ್ಟು ಕೇಳಿದ್ದಕ್ಕೆ ಸೊ ನಮಗೆ ಬಂದಿದ್ದು 33ಕ್ಕೆ 33, 35ಕ್ಕೆ 33, 29ಕ್ಕೆ 33 ಈ ಥರ ಒಂದು 4-5 ಹೇಳಿದ್ರು. ಅದರಲ್ಲಿ ಎಲ್ಲದಕ್ಕಿಂತ ಕಡಿಮೆ ಚಿಕ್ಕದು ಅಂತ ಇದ್ದಿದ್ದು ಈ 33ಕ್ಕೆ 29 ಆಯಿತಾ. ಸೊ ನನಗೆ ಅವಾಗ ಅನಿಸಿದ್ದೇನು ಅಂದರೆ ತುಂಬ ಚಿಕ್ಕದಾಗೋಯ್ತಲ್ವಾ ಮನೆ, ಫೌಂಡೇಶನ್ಗೆ ತುಂಬ ಚಿಕ್ಕದಾಗೋಯ್ತು ಅಂತ ಅನಿಸ್ತು. ಆಮೇಲೆ ಗೊತ್ತಾಯಿತು, ಅದು ಟೈಲ್ಸ್ ಹಾಕಿದ್ಮೇಲೆ ಗೊತ್ತಾಯಿತು ಮನೆ ತುಂಬ ದೊಡ್ಡದಾಗೋಯ್ತು ಅಂತ. ಅಲ್ಲಿದಂಗೆ ಗೊತ್ತಾಗಲಿಲ್ಲ ನನಗೆ. ಸೊ ಅದಕ್ಕಿಂತ ಮುಂಚೆ ಏನೇನಾಯಿತು ಅಂತ ನಿಮ್ಗೆ ಹೇಳ್ತೀನಿ. ಸೊ ಬಂದರು ಸುಮಾರು ಜನ ಇವಾಗ ಮನೆ ಕಟ್ಸ್ಬೇಕಾದ್ರೆ ಬರ್ತಾರೆ, ಎಕ್ಸ್ಪೆಷಲಿ ಭೂಮಿ ಪೂಜೆ ಮಾಡಬೇಕಾದ್ರೆ, ಮತ್ತು ಈ ಯಾರು ಹೊರಗಡೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಿರ್ತಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ಪಾಯ ನೋಡ್ತಿರ್ತಾರೆ. ಸೊ ಫೌಂಡೇಶನ್ ಹೇಗೆ ಹಾಕಿದ್ದಾರೆ, ಎಷ್ಟು ಹಾಕಿದ್ದಾರೆ, ಇದೆಲ್ಲ ಸಾಕಷ್ಟು ಕೇಳ್ತಿರ್ತಾರಲ್ಲ. ಸೊ ಸಾಕಷ್ಟು ಕೇಳಿದಾಗ ಅವ್ರು ಒಂದೇ ನಾನು ಕೇಳ್ತಿದ್ದು, ನಿಮ್ಗೇನಕ್ಕೆ ಮನೆ? ಸೊ ನನಗೆ ಅವಾಗ ಅನಿಸ್ತಿತ್ತು, ಯಾಕೆ ನಮಗೆ ಮನೆ ಬೇಡವಾ ಅಂದರೆ ಅವರ ಅಭಿಪ್ರಾಯ ಏನು ಅಂದರೆ ನಿಮ್ಗೇನಕ್ಕೆ, ಹೆಣ್ಮಕ್ಳಿದ್ರಲ್ವಾ ಮನೆ ಏನಕ್ಕೆ ಅಂದರೆ ನೀವು ಯೋಚನೆ ಮಾಡಿ, ಹೆಣ್ಮಕ್ಳಿದ್ರೆ ಮನೆ ಕಟ್ಟಬಾರ್ದಂತೆ, ನೀವೆಲ್ಲರೂ ಕೇಳಿದ್ದೀರಾ? ಸೊ ಹೆಣ್ಮಕ್ಳಿದ್ರೆ ಮನೆ ಕಟ್ಟಬಾರ್ದಂತೆ, ನಿಮ್ಗೇನಕ್ಕೆ ಇರೋ ಮನೆಯಲ್ಲೇ ಇರ್ಬೋದಿತ್ತಲ್ವಾ ಮನೆ ಏನಕ್ಕೆ ಅಂತ. ಇನ್ನೂ ಕೆಲವೊಬ್ರಾದರೆ ಮಾಡೋ ಕೆಲಸ ಇಲ್ವಾ ನಿನಗೆ, ಮನೆ ಏನಕ್ಕೆ ಕಟ್ತಿದ್ಯಾ? ಇನ್ನು ಕೆಲವೊಬ್ರು ಬಂದು ಮನೆ ಕಟ್ಟೋ ಅವಶ್ಯಕತೆನೇ ಇಲ್ಲ, ಬೇಡ ಅಂತ. ಇನ್ನೊಬ್ರು ಇಷ್ಟು ದೊಡ್ಡ ಮನೆ ಹೆಂಗೆ ಕಟ್ತೀಯಾ, ನಿನ್ನ ಕೈಲಿ ಕಟ್ಟೋಕ್ಕಾಗುತ್ತಾ, ಮನೆ ಫಿನಿಶಿಂಗ್ ಮಾಡ್ತೀರಾ ನೀವು, ಅಷ್ಟು ಲಕ್ಷ ಬೇಕು ಇಷ್ಟು ಲಕ್ಷ ಬೇಕು, ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ, ಸುಮ್ಮನೆ ಇಷ್ಟು ದೊಡ್ಡದೆಲ್ಲ ಏನಕ್ಕೆ ಅಂತ. ಅಂದರೆ ಎಷ್ಟು ಜನ ವ್ಯಂಗ್ಯವಾಗಿ ಮಾತಾಡ್ತಿದ್ರು ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ಒಬ್ಬೊಬ್ಬರು ಫೌಂಡೇಶನ್ ಹತ್ರ ಬಂದಾಗ ಅಥವಾ ಮನೆ ಹತ್ರ ಬಂದಾಗ ಒಬ್ಬೊಬ್ಬರು ವ್ಯಂಗ್ಯವಾಗಿ ಮಾತಾಡ್ಕೊಂಡು ಹೋಗ್ತಿದ್ದಿದ್ದು. ಅಂದರೆ ಅವ್ರ ಪ್ರಕಾರ ಹೆಣ್ಮಕ್ಳಿದ್ರೆ ಮನೆ ಕಟ್ಟಬಾರ್ದಂತೆ. ಇದು ಎಷ್ಟರ ಮಟ್ಟಿಗೆ ನಿಜನೋ ಎಷ್ಟರ ಮಟ್ಟಿಗೆ ಸುಳ್ಳು ನನಗೆ ಗೊತ್ತಿಲ್ಲ. ಅಂದರೆ ಅವ್ರ ಪ್ರಕಾರ ಯಾಕೆ ಅಂದರೆ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸಿದ್ಮೇಲೆ ಆದ್ರೂ ಬೇಕಲ್ವಾ, ಅಂದರೆ ಅಲ್ಲಿ ತನಕ ಆದ್ರೂ ಮನೆ ಬೇಕಲ್ವಾ, ಯಾಕೆ ಅವ್ರ ಮನುಷ್ಯರಲ್ವಾ, ಅವ್ರ ಮಕ್ಕಳಲ್ವಾ, ಅವ್ರ ಹೊಸ ಮನೇಲಿ ಇರಬಾರ್ದಾ? ನೋಡಿ ಜನ ಹೇಗೆಲ್ಲ ಥಿಂಕ್ ಮಾಡ್ತಾರೆ ಅಲ್ವಾ. ಸೊ ಇದ್ರ ಬಗ್ಗೆ ಸಾಕಷ್ಟು ಪ್ರತಿದಿನ ಒಂದಲ್ಲ ಒಂದಿನ ಬರೋದು, ನಿಮ್ಗೆ ಹೆಣ್ಮಕ್ಳು ನಿಮ್ಗೇನಕ್ಕೆ ಮನೆ, ನಿಮ್ಗೆ ಹೆಣ್ಮಕ್ಳು ನಿಮ್ಗೇನಕ್ಕೆ ಮನೆ, ಇದೇ ಇರೋ ಬರೋದು. ನಿಮ್ಮ ಕೈಲಿ ಆಗುತ್ತಾ ಮನೆ ಕಟ್ಟಕ್ಕೆ, ನಿಮ್ಮ ಕೈಲಿ ಆಗುತ್ತಾ, ನೀವು ಅಷ್ಟಕ್ಕೆ ತೂಗ್ತೀರಾ ಅನ್ನೋದು. ಇನ್ನು ಕೆಲವೊಬ್ರು ನಿಮ್ಗೇನು ಬಿಡ್ರಿ ಒಂಥರ ಹೆಂಗೆ ಅಂದರೆ ಮನ್ಸಿಗೆ ನೋವು ಆಗುತ್ತೆ ಒಂದು ಕಡೆ ಯೋಚನೆ ಮಾಡೋಕೆ ಹೋದ್ರೆ, ಇನ್ನೊಂದು ಕಡೆ ಇವರೇನಪ್ಪ ಈ ಥರ ಹೇಳ್ತಿದಾರೆ ಅನ್ನೋದು ಇದಾಗ್ತಿತ್ತು. ಆ 1 ವರ್ಷ ಮನೆ ಕಟ್ಸಿದಾಗ 1 ವರ್ಷ ಕೆಲ್ಸಕ್ಕೆ ಹೋಗಿಲ್ಲ, ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ, ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗಿಲ್ಲ. ಎಷ್ಟು ಅಮೌಂಟ್ ಪ್ರಾಬ್ಲಮ್ಸ್ ಬರ್ತಿತ್ತು ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ಒಂದೊಂದು ರೂಪಾಯಿಗೂ ಕಷ್ಟ ಅಮೌಂಟ್ ವಿಚಾರದಲ್ಲಾಗಿರ್ಬೋದು, ಮತ್ತು ಯಾರು ತೊಗೊಂಬರ್ಬೇಕು ಎಲ್ಲದಕ್ಕೂ ಯೋಚನೆ. ಯಾಕಂದರೆ ನಿಮಗೆಲ್ಲ ಗೊತ್ತು, ಪ್ಲಾಸ್ಟ್ರಿಂಗ್ ಆಗೋ ತನಕ ನನಗೆ ಅಮೌಂಟ್ ಕಷ್ಟ ಆಗಲೇ ಇಲ್ಲ. ಯಾಕಂದರೆ ಯಾವುದೋ ಬಂತು ಇತ್ತು ಎಲ್ಲ ಆಗೋಯ್ತು. ಒಂದು ಅರ್ಧ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಪ್ಲಾಸ್ಟ್ರಿಂಗ್ ಇನ್ನೇನು 70% 50% ಆಯಿತು ಅಂದಾಗ ಆಯಿತು ನೋಡಿ, 50,000 ಎಲ್ಲರೂ ತೊಗೊಂಬರ್ತೀವಿ ಎಲ್ಲರೂ ಎತ್ಕೊಂಬರ್ತೀವಿ ಅಂದರೆ ಅದು 2 ಡೇಸ್ ಕೂಡ ಇರ್ತಿರ್ಲಿಲ್ಲ. 2 ಡೇಸಲ್ಲಿ ಒಂದು ದಿನ ಕೂಡ ಇರ್ತಿರ್ಲಿಲ್ಲ. 1 ಲಕ್ಷ ಎತ್ಕೊಬಂದರೆ ಅದು 1 ಲಕ್ಷ ಒಂದತ್ರನೇ ಕಟ್ಬಿಡ್ಬೇಕಾಗಿತ್ತು. ಆ ಒಂದು ಪ್ರಾಬ್ಲಮ್ಸು, ಮತ್ತು ಎಷ್ಟೊಂದು ಜನ ಬೇಕು ಅಂತಲೇ ಮಾತಾಡದೇ ಇದ್ದಿದ್ದು, ಮತ್ತು ಸಂಬಂಧಿಕರು ಎಲ್ಲರೂ ಅಲ್ಲ ಸಂಬಂಧಿಕರು ಆವಾಗ ಮಾತಾಡದೇ ಇದ್ದಿದ್ದು, ಚುಚ್ಚಿ ಮಾತಾಡೋದು, ಜಗಳ ಮಾಡೋದು, ಶಾಪ ಇಡೋದು. ಸೊ ಇದೆಲ್ಲ ಹೆಂಗಿರುತ್ತೆ ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ಆ್ಯಕ್ಚುಲಿ ಇದೆಲ್ಲ ಬಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಬಾರ್ದು, ಆದರೂ ಹೇಳ್ತಿದ್ದೀನಿ. ಅಂದರೆ ಸೊ ನನ್ನ ಥರ ನೀವು ಯಾರಾದ್ರೂ ಲೈಕ್ ನನ್ನ ಥರನೇ ನಿಮಗೂ ಯಾವ್ದಾದ್ರು ಮನೇಲಿ ಇರ್ತಿದ್ರೆ ದಯವಿಟ್ಟು ಹೇಳ್ತೀನಿ, ಇಲ್ಲ ನೀವು ಆ ಜಾಗದಿಂದ ಬಂದ್ಬಿಡಿ, ಇಲ್ಲ ಅವ್ರನ್ನ ಜಾಗದಿಂದ ಕಳಿಸ್ಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇದ್ದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ಮನ್ಸಿಗೆ ನೋವಾಗುತ್ತೆ. ಯಾಕಂದರೆ ಯಾರ್ಯಾರು ಎಷ್ಟೆಷ್ಟು ದಿನ ಎಲ್ಲಿ ತನಕ ಬದುಕಿರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಎಷ್ಟೆಷ್ಟು ದಿನ ಇರ್ತೀವಿ, ಏನೇನು ಮಾಡ್ತೀವಿ ಏನೋ ಗೊತ್ತಿಲ್ಲ. ಯಾಕಂದರೆ ಈ ಕ್ಷಣ ಅಷ್ಟೇ ನಮ್ಮದು, ಈ ಕ್ಷಣ ಈ ನಿಮಿಷ ಅಷ್ಟೇ ನಮ್ಮದು.
ಸೊ ಮುಂದಕ್ಕೆ ಹೆಂಗಿರ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೂ ಮನುಷ್ಯನಿಗೆ ತುಂಬ ಆಸೆಗಳು ಅಲ್ವಾ, ಆ ಮನೆ ಕಟ್ಕೊಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಆಸೆಗಳು. ಆದ್ರೂ ಇದ್ರ ಮಧ್ಯೆ ಸ್ವಾರ್ಥ, ಜಗಳ, ಅಸೂಯೆ, ಸಂಬಂಧಿಕರಲ್ಲೇ ಒಬ್ಬರನ್ನೊಬ್ಬರು ನೋಡಿದ್ರೆ ಹಾಗಲ್ಲ. ಸೊ ಈ ಥರ ಎಲ್ಲ ಇದ್ದೇ ಇರುತ್ತೆ. ಸೊ ನನ್ನ ಸಜೆಷನ್ ಏನು ಅಂದರೆ, ನೀವು ಒಂದು ವೇಳೆ ನಿಮ್ಮ ಮನೆ ಅಕ್ಕಪಕ್ಕ ನಿಮ್ಮ ಸಂಬಂಧಿಕರು, ಅಣ್ಣ ತಮ್ಮಂದ್ರು, ಅಕ್ಕ ತಮ್ಮಂದ್ರು ಇದೀರಾ ಅಂದರೆ ದಯವಿಟ್ಟು ಹೇಳ್ತೀನಿ, ಅಲ್ಲಿಂದ ಇನ್ನು ಸ್ವಲ್ಪ ದೂರ ಬೆಟರ್, ಸ್ವಲ್ಪ ದೂರ ಬಂದು ಮನೆ ಕಟ್ಕೊಳ್ಳಿ. ಇದು ನನ್ನ ಬೆಸ್ಟ್ ಸಜೆಷನ್ ಅಂತಾನೆ ಹೇಳ್ತೀನಿ. ಸಂಬಂಧಗಳು ಯಾವತ್ತೂ ದೂರ ಇದ್ರೇ ಸಂಬಂಧಿಕರಾಗಿರ್ತಾರೆ, ಜೊತೆಗೆ ಅವ್ರ ಮಾತ್ರ ಚೆನ್ನಾಗಿರ್ತಾರೆ. ಹತ್ರ ಇದ್ರೆ ನಮ್ಮ ಶತ್ರುಗಳ ಥರ ಹಾಡ್ತಿರ್ತಾರೆ. ಸೊ ಇದು ನನ್ನ ಅನುಭವ ಹೇಳ್ತಿದ್ದೀನಿ ಅಷ್ಟೇ. ಏನೊಂದು ಒಳ್ಳೆ ಕೆಲಸ ಮಾಡಿದ್ರು ಸಪೋರ್ಟ್ ಮಾಡೋ ಸಂಬಂಧಿಕರು ತೀರಾ ಅಂದರೆ ತೀರಾ ಕಡಿಮೆ. ಏನೇ ಒಳ್ಳೆ ಕೆಲಸ ಮಾಡಿದ್ರು ಸ್ವಾರ್ಥ ಬೆಳೆಸ್ಕೊಳ್ಳೋದು, ಅಥವಾ ಹೊಟ್ಟೆ ಕಿಚ್ಚಿಬಿಡೋದು, ಹೊಟ್ಟೆ ಉರಿ ಬಿಡೋದು, ಈ ಥರ ಸಂಬಂಧಿಕರು ಜಾಸ್ತಿ ಇರ್ತಾರೆ. ಎಕ್ಸ್ಪೆಷಲಿ ಕೆಲವೊಬ್ರು, ಎಲ್ಲರೂ ನಾನು ಹೇಳ್ತಿಲ್ಲ, ಕೆಲವೊಬ್ರಿಗೆ ಮಾತ್ರ ಹೇಳ್ತಿದ್ದೀನಿ. ಯಾರು ವಿಡಿಯೋ ನೋಡಿದಿರೋ ಮೇ ಬಿ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಈ ಥರ ಸಾಕಷ್ಟು ಪ್ರಾಬ್ಲಮ್ಸ್ ರೀ. ಸಪೋರ್ಟ್ ಮಾಡೋರಿಗಿಂತ ಶಾಪ ಇಡೋರು, ಮತ್ತು ವ್ಯಂಗ್ಯವಾಗಿ ಮಾತಾಡೋರು, ಮತ್ತು ಹಾಗಲ್ಲ ಬಿಡು, ನಿನ್ನ ಕೈಯಲ್ಲಿ ಏನಾಗುತ್ತೆ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋರು, ಮತ್ತು ಏನೋ ಇವ್ರಿಗೆಲ್ಲೋ ಬಂದ್ಬಿಟ್ಟಿದೆ ಅನ್ನೋ ಥರ, ಈ ಥರ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಗೊತ್ತಾ ಮನೆ ಕಟ್ಟಬೇಕು ಅಂತ ಅಂದಾಗ. ಮತ್ತು ಮನೆ ಇನ್ನೇನು ಅರ್ಧ ಕನ್ಸ್ಟ್ರಕ್ಷನ್ ಆಗಿದ್ದೆ ಅಂದಾಗ ಜನರ ಕಣ್ದೃಷ್ಟಿ ಬೀಳೋದು, ಮತ್ತು ಕಣ್ದೃಷ್ಟಿ ಬಿದ್ದಾಗ ಒಂದಷ್ಟು ಕೆಲಸಗಳು ನಿಂತ್ಕೊಳ್ಳೋದು, ಈ ಥರ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ಹೇಳೋದಕ್ಕಾಗೋದಿಲ್ಲ. ಎಕ್ಸ್ಪೆಷಲಿ ಈ ಅಮೌಂಟ್ ವಿಚಾರ ಇದೆಯಲ್ಲ, ಸೊ ಹೆಂಗೆ ಅಡ್ಜಸ್ಟ್ ಮಾಡೋದಂತಲೇ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಈ ಅಮೌಂಟ್ ವಿಚಾರದಲ್ಲಿ ಹೇಗೆಲ್ಲ ಅಡ್ಜಸ್ಟ್ ಮಾಡಿದ್ವಿ, ಹೇಗೆಲ್ಲ ಸಾಲ ಮಾಡ್ಕೊಂಡ್ವಿ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಪಾಗಿ ಹೇಳ್ತೀನಿ, ಆಯಿತಾ. ಇವಾಗ ಇದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗ್ತಿಲ್ಲ. ಇನ್ನು ಮನೆ ಸ್ಟಾರ್ಟ್ ಮಾಡಿದ್ವಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬರೀ ಪಾಯಾಗಿ ಅಂದರೆ ಫೌಂಡೇಶನ್ಗೆ 1.5 ತಿಂಗಳಾಗೋಯ್ತು. ಸೊ ನಮ್ಗೆ ಸ್ಟಾರ್ಟಿಂಗಲ್ಲೇ ಅನಿಸ್ಬಿಡ್ತು, ಏನಪ್ಪ ಇಷ್ಟೊಂದು ಲೇಟು, ಇವಾಗ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿದೆ, ಮುಂದೆ ಹೇಗೆ ಅಂತ ಅನಿಸ್ಬಿಡ್ತು. ಸೊ ಫೌಂಡೇಶನ್ ಆಯಿತು. ಫೌಂಡೇಶನ್ ಡಿಸೆಂಬರ್ 1 ಸ್ಟಾರ್ಟ್ ಮಾಡಿದ್ದು ಫೌಂಡೇಶನ್ನು. ಸೊ ಮೋಲ್ಡ್ ಹಾಕಿದ್ದು ಲಾಸ್ಟು ಫೆಬ್ರವರಿ 28, ಅಂದರೆ ಹೆಚ್ಚು ಕಮ್ಮಿ 3 ತಿಂಗಳು ಆದಮೇಲೆ ಮೋಲ್ಡ್ ಹಾಕಿದ್ದು. ನೀವು ಲೆಕ್ಕ ಹಾಕ್ಕೊಳ್ಳಿ, ಗೋಡೆ ಕಟ್ಟಿದ್ದು ಯಾವಾಗ, ಮತ್ತೆ ಮೋಲ್ಡ್ ಹಾಕಿದ್ಮೇಲೆ ಮತ್ತೆ 1.5 ತಿಂಗಳಿಗೆ ಸುಮಾರು 1 ವರ್ಷದ ಮೇಲೆ 1 ತಿಂಗಳು ಹೆಂಗಿತ್ತು ಅಂದರೆ, ಯಾವಾಗಪ್ಪ ಮನೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ, ಯಾವಾಗ ಮನೆ ಕಂಪ್ಲೀಟ್ ಆಗಿ ಮನೆಗೆ ಹೋಗ್ಬಿಡ್ತೀವೋ ಅನ್ನೋಷ್ಟ್ರ ಮಟ್ಟಿಗೆ ಬೇಜಾರು. ಯಾಕಂದರೆ ನಮಗೆ ಹಳೆ ಮನೆ ಆಗಿ ಬಂದಿಲ್ಲ. ಒಂದು ವರ್ಷದಿಂದ ಅವರು ಕೆಲ್ಸಕ್ಕೆ ಹೋಗಿಲ್ಲ, ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಮನೆ ಸಂಸಾರ ಹೇಗೆ ನಿಭಾಯಿಸ್ಬೇಕು, ಜೊತೆಗೆ ಸಾಲಗಳು, ಜೊತೆಗೆ ಮಕ್ಕಳ ಎಜುಕೇಷನ್ಸು. ಸೊ ಈ ಥರ ಎಲ್ಲ ಎಷ್ಟಿರುತ್ತೆ. ಸ್ಟಿಲ್ ಇವಾಗ್ಲೂ ಅಷ್ಟೇ ಹೊಸ ಮನೆಗೆ ಬಂದಿದ್ದೀವಿ ಅಂತ ಯಾವುದು ನೆಮ್ಮದಿ ಇಲ್ಲ. ಅಂದರೆ ಲೈಕ್ ಸ್ವಲ್ಪ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಮಲ್ಕೊಬೋದೇ ಬಿಟ್ರೆ ಇನ್ಯಾವ ನೆಮ್ಮದಿ ಇಲ್ಲ. ಅದೇ ಸಾಲ ಇದೆ, ಬಟ್ ಮನೇಲಿ ಕಿರಿಕಿರಿ ಜಗಳನೋ ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟು ಬಿಟ್ರೆ ಇನ್ನೆಲ್ಲ ಆಸ್ ಯೂಶುವಲ್ ಅದೇ ಸಾಲ ಮತ್ತು ಕಮಿಟ್ಮೆಂಟ್ಸು ಎಲ್ಲ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಅದು ಇರುತ್ತೆ. ಎಕ್ಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು ಮನೆ ಕಟ್ಟೋವಾಗ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಥರ ಸುಮಾರು 1.5 ತಿಂಗಳಾಯಿತು ಮೋಲ್ಡ್ ಹಾಕಿದ್ಮೇಲೆ. ಮೋಲ್ಡ್ ಆದಮೇಲೆ 1.5 ತಿಂಗಳಿಗೆ ಸೆಂಟ್ರಿಂಗ್ ಎಲ್ಲ ಬಿಚ್ಚಿದ್ರು, ಮತ್ತು ಆಲ್ಮೋಸ್ಟ್ ಅಲ್ಲಿ ಇನ್ನೇನೇನು ಕೆಲಸ ಇರುತ್ತಲ್ಲ ಅದೆಲ್ಲ ಮಾಡಿದ್ರು. ಪ್ಲಾಸ್ಟ್ರಿಂಗ್ ತನಕ ಹಂಗೂ ಹಿಂಗೂ ಕೆಲಸ ನಡೀತು. ಪ್ಲಾಸ್ಟ್ರಿಂಗ್ ಆದಮೇಲೆ ಸ್ಟಾರ್ಟ್ ಆಯಿತು ನೋಡಿ ಕೆಲಸದವ್ರು ಇಲ್ಲ. ಸೊ ನಮಗೆ ಹೇಳಿದ್ನಲ್ಲ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಈ ಥರ ಮೋಸ ಮಾಡೋರು ಅಂತ. ಕೆಲಸದವ್ರು ಇಲ್ಲ, ಮತ್ತು ಕೆಲಸದವ್ರನ್ನ ಕರ್ಕೊಂಡ್ಬರ್ಬೇಕು, ಮತ್ತು ಯಾರ್ಯಾರ ಹತ್ರ ಮಾತಾಡಬೇಕು ಅಂತ ಗೊತ್ತಿಲ್ಲ, ಯಾವ ಕೆಲಸದವ್ರ ಹತ್ರ ಎಷ್ಟು ಅಮೌಂಟ್ ಮಾತಾಡಬೇಕು ಅಂತ ಗೊತ್ತಿಲ್ಲ. ಸೊ ಅಮೌಂಟ್ ಮಾತಾಡಿದಾಗ ಅವ್ರು ಹೆಂಗೆ ಮತ್ತೆ ಮೋಸ ಮಾಡಿಬಿಡ್ತಾರೇನೋ ಅನ್ನೋ ಭಯ. ಯಾಕಂದರೆ ಮೋಸ ಮಾಡಿಬಿಟ್ಟು ಹೋಗ್ಬಿಟ್ರೆ ಮತ್ತೆ ನಮ್ಗೆ ಅಮೌಂಟ್ ಅಡ್ಜಸ್ಟ್ ಮಾಡೋದು ಬೇಕಿರುತ್ತಲ್ಲ. ಇದು ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಮನೆ ಕಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಿರುತ್ತೆ. ಒಂದು ಬಿಲ್ಡಿಂಗ್ ಕಟ್ಸಿರ್ತಾರೆ ಅಂದರೆ ಒಬ್ಬರಲ್ಲ ಇಬ್ಬರು ಮೋಸ ಮಾಡಿ ಹೋಗಿರ್ತಾರೆ. ಲೈಕ್ ಪೇಂಟರ್ ಆಗಿರ್ಬೋದು, ಕಾರ್ಪೇಂಟರ್ ಆಗಿರ್ಬೋದು, ಟೈಲ್ಸ್, ಯಾರಾದ್ರೂ ಒಬ್ರು ಮೋಸ ಮಾಡಿರ್ತಾರೆ. ಸೊ ಅದು ನಿಮ್ಗೆ ಅನುಭವ ಬಂದಿರುತ್ತೆ ಮೇ ಬಿ. ಅದೇ ಥರನೇ ನನಗೂ ಅಷ್ಟೇ ಸಾಕಷ್ಟು ಜನಗಳನ್ನ ವಿಚಾರಿಸೋದು, ಮತ್ತು ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸೋದು, ಮೆಟೀರಿಯಲ್ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ವಿಚಾರಿಸೋದು, ಅವ್ರನ್ನ ಕರ್ಕೊಂಡು ಹೋಗೋದು, ಹೆಲ್ಪ್ ಕೇಳೋದು, ಮತ್ತು ಅಮೌಂಟ್ ವಿಚಾರದಲ್ಲಾಗಿರ್ಬೋದು, ಎಲ್ಲಿ ಅಮೌಂಟ್ ಕಡಿಮೆ ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋದು, ಮತ್ತು ಯಾರನ್ನ ಕೇಳೋದು ಅನ್ನೋದು, ಯಾರು ಕೇಳಿದ್ರೆ ಏನು ಅನ್ಕೊಂತಾರ ಅನ್ನೋದು. ಸೊ ಈ ಥರ ಹೆಂಗಿರುತ್ತೆ ಅಂದರೆ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಜಕ್ಕೂ ಹೇಳ್ತೀನಿ, ತುಂಬ ಬೇಜಾರಾಗ್ಬಿಡುತ್ತೆ, ಆಯಿತಾ. ಸಂಬಂಧಿಕರ ಹತ್ರ ನಾನು ಒಂದು ಹೇಳ್ತೀನಿ ನಿಮಗೆ ತುಂಬ ಕಷ್ಟ ಅಂತ ಅಂದರೆ ನಿಮ್ಮನ್ನ ತುಂಬ ತೀರಾ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಂಬಂಧಿಕರ ಹತ್ರ ಮಾತ್ರ ನೀವು ಕೇಳಿ. ಆದರೆ ಸಂಬಂಧಿಕರು ಇದ್ದಾರೆ ಅಂತ ಅಂದರೆ ಒಂದು ವೇಳೆ ನಿಮ್ಗೆ ಅವರು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರ ಹತ್ರ ನಾವು ಕೇಳ್ಬೋದು ಅಂತ ಸಂಬಂಧಿಕರು ಇದ್ರೂ ಕೇಳಕ್ಕೆ ಹೋಗ್ಬೇಡಿ. ಯಾಕೆ ಗೊತ್ತಾ, ಇವತ್ತು ನಮಗೆ ಕೊಡ್ತಾರೆ
ಕಷ್ಟ ಅಂತ ಸಹಾಯ ಮಾಡ್ತಾರೆ. ಸೊ ಅವ್ರು ನಮಗೆ ಫಾರ್ ಎಕ್ಸಾಂಪಲ್ ನೀವು 20 ಲಕ್ಷದ ಮನೆ ಕಟ್ಟಿದ್ದೀರಾ ಅಂದರೆ ಅವೆಲ್ಲ ಅವ್ರು 50,000 ಮಾತ್ರ ನಮ್ಗೆ 50,000 ಅಥವಾ 1,00,000 ನಮ್ಗೆ ಹೆಲ್ಪ್ ಮಾಡಿರ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, 50,000 ಇಲ್ಲಾಂದರೆ 1,00,000 ಅಷ್ಟೇ ಹೆಲ್ಪ್ ಮಾಡಿರ್ತಾರೆ. ಆದರೆ ಅದನ್ನು ನಾವು ತೀರಿಸಿರ್ತೀವಿ, ಕೊಟ್ಟಿಬಿಟ್ಟಿರ್ತೀವಿ. ಆದರೆ ಇನ್ಯಾವತ್ತೋ ಅಥವಾ ಇನ್ಯಾವಾಗಲೋ ನಾನು ಕೊಟ್ಟಿರೋ ದುಡ್ಡಿಂದನೇ ಅವ್ನ ಮನೆ ಕಟ್ಟಿದ್ದು, ನಾನು ಕೊಟ್ಟಿರೋ ದುಡ್ಡಿಂದನೇ ಅವಳ ಮನೆ ಕಟ್ಟಿದ್ದು ಅಂತ ಹೇಳ್ತಾರೆ. ಸೊ ಅದನ್ನ ನಾನು ಹೇಳ್ತೀನಿ, ಅದೇ ಅಮೌಂಟನ್ನು ಬೇರೆಯವ್ರ ಹತ್ರ ತೊಗೊಳೋದು ಬೆಟರ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಆದಷ್ಟು ಸಂಬಂಧಿಕರ ಹತ್ರ ಕೈ ಚಾಚೋದನ್ನು ಕಡಿಮೆ ಮಾಡಿ, ಆಯಿತಾ? ಇದು ನನ್ನ ಸಜೆಷನ್ನು. ಮತ್ತು ಇನ್ನೊಂದು, ಪ್ರತಿಯೊಂದು ವಿಚಾರನೂ ಸಂಬಂಧಿಕರ ಹತ್ರ ಶೇರ್ ಮಾಡ್ಕೊಳ್ಳೋದು ಬೇಡ. ಅಂದರೆ ಸಂಬಂಧಿಕರು ಅಂದ್ರೆ ನಾನು ಹೇಳ್ತೀನಲ್ಲ, ಮೊದಲಿಂದ ಯಾರು ಚೆನ್ನಾಗಿದ್ದು ಇವಾಗ ಸಡನ್ನಾಗಿ ಇವಾಗ ನೀವು ಮನೆ ಕಟ್ತಾ ಇದ್ದೀರಾ ಅಂತ ಅಂದಾಗ ನಿಮ್ಮ ಹತ್ರ ಜಗಳ ಮಾಡ್ತಾರಲ್ಲ, ಅಂಥವ್ರ ಹತ್ರ ನೀವು ದಯವಿಟ್ಟು ಮಾತಾಡಲೇಬೇಡಿ. ಅದರಿಂದ ನಿಮ್ಗೆ ಏನೂ ಯೂಸ್ ಇಲ್ಲ. ಜಸ್ಟ್ ಹೊಟ್ಟೆ ಉರಿ ಬಿದ್ದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಅವ್ರಿಗೆ ಸ್ವಾರ್ಥ ಅನ್ನೋದು ಕಡಿಮೆ ಅಂತೂ ಆಗೋದಿಲ್ಲ. ಹಾಗಾಗಿ ಅವರನ್ನು ಎಲ್ಲಿ ಇಕ್ಬೇಕು ಅಲ್ಲೇ ಇಕ್ಬಿಡಿ. ಯಾಕಂದರೆ ಅಂಥವ್ರು ನಮ್ಮ ಲೈಫ್ಗೆ ಬೇಡವೇ ಬೇಡ, ಆಯಿತಾ? ಹೆಂಗಿರುತ್ತೆ ಅಂದರೆ, ಒಂದು ಚಿಕ್ಕ ವಿಚಾರಕ್ಕೂ ತಪ್ಕೊಂಡು ಹಿಡಿತಿರ್ತಾರೆ ಕೆಲವೊಬ್ಬರಲ್ಲಿ. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಕೆಲವೊಬ್ರಿಗೆ ಒಂದು ಚಿಕ್ಕ ವಿಚಾರಕ್ಕೂ ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಅವ್ರ ಹಂಗೆ ಇವ್ರು ಹಿಂಗೆ, ಅವ್ರದ್ದು 1000 ಇರುತ್ತೆ ಕಣ್ರಿ. ಇವಾಗ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ, ನನ್ನ ಬಗ್ಗೆ ನನಗೆ ಯೋಚನೆ ಮಾಡಬೇಕು, ಅಷ್ಟು ಬಿಟ್ಟು ನಿನ್ನ ಬಗ್ಗೆ ನೀನು ಬಿಟ್ಟು ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ, ಬೇರೆಯವ್ರ ಬಗ್ಗೆ ಯಾಕೆ ಹೇಳ್ತೀಯಾ? ಅಂಥವ್ರು ಇರ್ತಾರೆ ನೋಡಿ, ಅವ್ರ ಬಗ್ಗೆ ನೋಡ್ಕೊಳ್ದೆ ಬೇರೆಯವ್ರಿಗೆಲ್ಲ ಹೇಳ್ತಿರ್ತಾರೆ ನೋಡಿ, ಅಂಥ ಸಂಬಂಧಿರನ್ನ ದಯವಿಟ್ಟು ದೂರ ಇಟ್ಬಿಡಿ, ಆಯಿತಾ? ನೀವೇನಾದ್ರು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದರೆ, ಎಸ್ಪೆಷಲಿ ನಿಮಗೆ ಯಾರು ಸಹಾಯ ಮಾಡ್ತಾರೋ, ಇದಕ್ಕಿಂತ ಹಿಂದೆ ಯಾವಾಗಾದ್ರು ಸಹಾಯ ಮಾಡಿ ಜಗಳ ಮಾಡಿದಾಗ ಅಥವಾ ಏನಾದ್ರು ಅಸೂಯೆ ಕೋಪ ಅದೆಲ್ಲ ಏನಾದ್ರು ಇರುತ್ತಲ್ಲ, ಆ ಥರ ಆದಾಗ ಅವ್ರು ಅದನ್ನು ಹೇಳ್ತಾರಲ್ಲ, ರಿಪೀಟ್ ಮಾಡ್ತಾರಲ್ಲ, ನಾವು ಅವತ್ತು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ, ಮತ್ತೆ ಆ ಥರ ಸಂಬಂಧಿಕರ ಹತ್ರ ಮಾತ್ರ ನನಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳಕ್ಕೆ ಹೋಗ್ಬಿಡಿ. ಯಾಕಂದರೆ ಅವರೆಲ್ಲ ಹಾಗೇನೆ ಸ್ವಾರ್ಥಿಗಳು, ತುಂಬ ಸ್ವಾರ್ಥಿಗಳಿರ್ತಾರೆ, ಆಯಿತಾ? ಸೊ ಫೈನಲಿ ಪ್ಲಾಸ್ಟ್ರಿಂಗ್ ಎಲ್ಲ ಆಯಿತು. ಪ್ಲಾಸ್ಟ್ರಿಂಗ್ ಎಲ್ಲ ಆಗಿ ಇನ್ನೇನು ಪ್ಲಂಬಿಂಗ್ ಕೆಲಸ ಮಾಡಿಸ್ಬೇಕು. ಸೊ ಅಲ್ಲಿಂದ ನಿಜವಾದ ತಲೆನೋವು ಸ್ಟಾರ್ಟ್ ಆಯಿತು. ಯಾಕಂದರೆ ಏನು ಮಾಡಿಸ್ಬೇಕು, ಮಾಡಿಸ್ಬೇಕು ಏನೂ ಗೊತ್ತಿಲ್ಲ. ಸರಿ ವಿಡಿಯೋಸ್ ನೋಡ್ತೀವಿ, ಅರ್ಥ ಮಾಡ್ಕೊತೀವಿ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರೋದಿಲ್ಲ. ಕರೆಕ್ಟಾಗಿ ಅಂದರೆ ಹೆಂಗೆ ಕೇಳಬೇಕು, ಏನು ಅಮೌಂಟ್, ಫಾರ್ ಎಕ್ಸಾಂಪಲ್ ಒಂದು ಪ್ಲಂಬರ್ಗೆ ಎಷ್ಟು ಅಮೌಂಟ್ ಕೊಡಬೇಕು ಅಥವಾ ಒಂದು ಪೈಂಟರ್ಗೆ ಎಷ್ಟು ಅಮೌಂಟ್ ಕೊಡಬೇಕು, ಈ ಥರ ಎಲ್ಲ ಏನೂ ಗೊತ್ತಿಲ್ಲ. ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಗೊತ್ತಾ, ಸೀರಿಯಸ್ ಆಗಿ ಹೇಳ್ತೀನಿ. ಎಕ್ಸ್ಪೆಷಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತೂ ಹೇಳೋದಕ್ಕೆ ಆಗೋದಿಲ್ಲ. ನೀವು ನಂಬಲಿಕ್ಕಿಲ್ಲ, ಪ್ರತಿದಿನ ಒಂದಲ್ಲ ಒಂದು ವಿಚಾರಕ್ಕೆ ಪ್ರತಿದಿನ ಕಣ್ಣೀರು ಬರ್ತಿತ್ತು. ಈ ಮನೆ ಸ್ಟಾರ್ಟಿಂಗಿಂದ ಲಾಸ್ಟ್ ಅಪ್ ಟು ಎಂಡ್ ತನಕ ಒಂದಲ್ಲ ಒಂದು ಚಿಕ್ಕ ವಿಚಾರಕ್ಕೂ ಮನ್ಸಿಗೆ ಬೇಜಾರು. ಇವಾಗ ಎಲ್ಲೋ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ ಸಿಮೆಂಟ್ ಬೇಕು ಅಂದರೆ 50 ಮೂಟೆ ಅಮೌಂಟ್ ಇಲ್ಲ. ಸೊ ಯಾರನ್ನ ಕೇಳೋದು? ಅದೊಂದು. ಸರಿ ಮನೆ ಹತ್ರ ಹೋಗ್ತೀವಿ, ಮನೇಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರೋಣ ಅಂದರೆ ಸಂಬಂಧಿಕರ ಕಾಟ, ಹಾಗೆ ಹಿಂಗೆ ಈ ಥರ ಇರುತ್ತಲ್ವಾ. ಸೊ ಎಷ್ಟಿರುತ್ತೆ, ಎಷ್ಟು ಹಿಂಸೆ ಇರುತ್ತೆ ಅಂದರೆ, ಒಂದೇ ಒಂದು ದಿನ ನೆಮ್ಮದಿಯಾಗಿ ಇದ್ದಿದ್ದೇ ಇಲ್ಲ ಆ 1 ವರ್ಷದಲ್ಲಿ. ಸೀರಿಯಸ್ಲಿ ಹೇಳ್ತೀನಿ, ಅಷ್ಟು ಅಂದರೆ ಅಷ್ಟು ಕಾಟ ಕೊಟ್ಬಿಟ್ರು. ಎಕ್ಸ್ಪೆಷಲಿ ಈ ಜನ ಓಡಾಡ್ತಿರ್ತೀವಲ್ಲ, ಈ ಹಳೆ ಮನೆಗೂ ಹೊಸ ಮನೆಗೂ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಆವಾಗ ಕೆಲವೊಬ್ರು ಏನಕ್ಕೆ ನಿನಗೆ ಮಾಡೋಕ್ಕೆ ಕೆಲಸ ಇಲ್ವಾ, ಏನಕ್ಕೆ ಮನೆ ನಿನಗೆ, ಏನಕ್ಕೆ ಮನೆ ಮಾಡೋಕ್ಕೆ ಕೆಲಸ ಇಲ್ವಾ ನಿನಗೆ ಅಂತ. ಅದರಲ್ಲಿ ಇನ್ನೊಬ್ರು ಬೇರೆ, ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು. ನಮ್ಮ ಕಷ್ಟ ನಮಗೇನೆ ಗೊತ್ತು ಅಲ್ವಾ, ನಮ್ಮ ಕಷ್ಟ ಅನ್ನೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಯಾರಿಗೋ ಒಬ್ರಿಗೆ ಹೋಗಿ ಹೇಳ್ಬಿಟ್ರೆ ಅವ್ರು ನಮ್ಗೆ ಸಾಲ್ವ್ ಮಾಡಲ್ಲ, ನಿಜ. ಆದರೆ ಒಂದು ಹೇಳ್ತೀನಿ ಕೇಳಿ, ಇನ್ನೊಬ್ರು ಮನಸ್ಸಲ್ಲಿ ಇನ್ನೊಬ್ರಿಗೆ ಆಸೆಗಳಿರುತ್ತಲ್ಲ, ಅದನ್ನ ಅವ್ರು ಈಡೇರಿಸ್ಕೊಳ್ಳೋದಕ್ಕೆ ಬಿಡಿ. ಸಮಾಜ ಅಂದರೆ ಹಾಗೇನೆ. ಹಂಗಂತ ನಾವೇನು ಕೆಟ್ಟದ್ದು ಮಾಡ್ತಿಲ್ವಲ್ಲ. ಏಕೆ ನಾವು ಮನೆ ಕಟ್ಟಿದ್ರೆ ನಿಮ್ಗೇನು ಪ್ರಾಬ್ಲಮ್ಮು? ಕೆಲವೊಬ್ರು ಹೇಳೋದು, ಅವ್ರದ್ದೇನೋ ದೊಡ್ಡ ಬಿಲ್ಡಪ್, ಇನ್ಯಾರು ಮನೆ ಕಟ್ದಿರೋ ಥರ. ಹೌದು, ನಮಗೆ ನಾವು ಮನೆ ಕಟ್ತಿರೋದು ನಮಗೆ ದೊಡ್ಡದೇ ಅದು, ಹೌದು. ಏನಿವಾಗ ಇನ್ನು ಯಾರು ಕಟ್ಟದೇ ಇರೋ ಬಿಲ್ಡಿಂಗ್ ಇವ್ರು ಕಟ್ಟಿದಾರಾ? ಹೌದು, ನಮ್ಮ ಜೀವನದಲ್ಲಿ ನಾವು ಕಟ್ಟಿದೀವಲ್ವ, ಇದೇ ಬಿಲ್ಡಿಂಗೇ ನಮಗೆ ದೊಡ್ಡದು. ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಮೇ ಬಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನೀವು ಕೂಡ ಫೇಸ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಮತ್ತೆ ಎಲ್ಲರೂ ಹೊರಗಡೆ ಹೋಗ್ತೀವಿ, ಏನು ಕೆಲಸ ಏನು ಈ ಥರ, ಹೌದಾ, ಅದನ್ನ ಇನ್ನೊಬ್ರಿಗೂ ಹೋಗಿ ಹೇಳೋದು, ಮಾಡೋ ಕೆಲಸ ಇಲ್ಲ, ಏನೋ ಓವರ್ ಬಿಲ್ಡಪ್, ಅವ್ರೊಬ್ಬರೇ ಮನೆ ಕಟ್ತಿದ್ದಾರೆ ಅಂತ.
ಯಾಕಂದರೆ ಎಕ್ಸ್ಪೆಷಲಿ ನಿಮ್ಗೆ ಗೊತ್ತು, ನಾನು ಸ್ಟಾರ್ಟಿಂಗಿಂದ ಎಕ್ಸ್ಪೀರಿಯನ್ಸನ್ನು ಕೂಡ ವಿಡಿಯೋಗಳು ಮಾಡ್ತಿದ್ದೀನಿ. ಈ ವಿಡಿಯೋ ಮಾಡಿದಾಗ್ಲೂ ಇವ್ರ ಥರ ಇನ್ಯಾರು ಮನೆ ಕಟ್ಟಿಲ್ವೇನೋ ಅನ್ನೋ ಥರ. ಸೊ ಫ್ರೆಂಡ್ಸ್, ಹೇಗಿರುತ್ತೆ ಅಂದರೆ, ಈ ಜನ ಒಳ್ಳೇದನ್ನು ಕೆಟ್ಟದ್ದು ಮಾಡಿದಾಗ ಏನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಈ ಒಳ್ಳೇದು ಮಾಡ್ತೀವಿ ಅಥವಾ ನಾವೇನು ಉದ್ಧಾರ ಆಗ್ತೀವಿ ಅಂತ ಹೊರಟೋಣ ಅಂತ ಹೋದ್ರೆ ಅದಕ್ಕೆ ಸಾಕಷ್ಟು ಅಡೆತಡೆಗಳು. ಏನೋ ಇವರೇ ನಮಗೆ ಸಂಪಾದನೆ ಮಾಡ್ಕೊಬಂದು ನಮ್ಮನ್ನು ಸಾಕ್ತಾ ಇರೋ ರೇಂಜಲ್ಲಿ ಆಡ್ತಿರ್ತಾರೆ. ಸೊ ಸಮಾಜ ಅಂದ್ರೇ ಹೀಗೇನೋ ಅಥವಾ ನಮ್ಮ ಸೈಡೇ ಈ ಥರನೋ ನನಗೆ ಗೊತ್ತಿಲ್ಲ. ಮೇ ಬಿ ನಿಮ್ಮ ಲೈಫಲ್ಲಿ ಏನೇನಾಗಿದೆ ನನಗೆ ಗೊತ್ತಿಲ್ಲ. ಸೊ ಫೈನಲಿ ಹೇಳ್ತೀನಿ, ಸೊ ಹೆಂಗೋ ಏನೋ ಗೊತ್ತಿಲ್ಲ, 1 ವರ್ಷದ ಮೇಲೆ 1 ತಿಂಗಳಿಗೆ ಕಂಪ್ಲೀಟ್ ಆಯಿತು ಮನೆ. ಸೊ ಮನೆಗೆ ಬಂದಿದ್ದೀವಿ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸುಮಾರು ಜನ ನನ್ನ ಕೇಳಿದ್ರು, ಸೊ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ನಿಮ್ಮ ಕನಸು ಈಡೇರಿತು, ಒಟ್ನಲ್ಲಿ ಮನೆಗೆ ಬಂದ್ರಿ ಅಂತ. ಸೊ ಇನ್ಮೇಲೆ ನನಗನ್ಸಿರೋ ಪ್ರಕಾರ ಇನ್ಮೇಲೆ ಎಲ್ಲ ಕೂಡ ಒಳ್ಳೇದೇ ಆಗುತ್ತೆ ಅನ್ಕೊಂತೀನಿ. ಅದರಲ್ಲೂ ಎಲ್ಲ ಒಂದು ಕಡೆ ಮನಸ್ಸಿಗೆ ಇರುತ್ತಲ್ವಾ, ಸೊ ಈ ಥರ ಎಲ್ಲ ಆಯಿತು, ಇಷ್ಟೆಲ್ಲ ಕಷ್ಟ ಕೊಟ್ಟರು, ಇಷ್ಟೆಲ್ಲ ನೋವು ಕೊಟ್ಟರು, ಇಷ್ಟೆಲ್ಲ ವ್ಯಂಗ್ಯವಾಗಿ ಮಾತಾಡಿದ್ರು, ಇಷ್ಟೆಲ್ಲ ಚುಚ್ಚಿ ಮಾತಾಡಿದ್ರು, ಈ ಥರ ಇರುತ್ತೆ. ಕಾಮನ್ ಆಗಿ ನಾವು ಒಂದಲ್ಲ ಒಂದು ಹೋಗ್ತೀವಿ ಅಥವಾ ಮತ್ತೆ ಅದೇ ಬೀದಿಗೆ ಹೋಗ್ತೀವಿ, ಮತ್ತೆ ಅವ್ರ ಮುಖ ನೋಡ್ತೀವಿ ಅಂದಾಗ ಅವತ್ತು ಇವ್ರು ಈ ಥರ ಅಂದಿರಲ್ಲ ಅಂತ ನೆನಪು ಹಾಗೆ ಆಗುತ್ತೆ ಅಲ್ವಾ. ಸೊ ನನಗೂ ಕೆಲವೊಂದ್ಸಲಿ ಅದೇ ಥರನೇ ಅನಿಸುತ್ತೆ. ಗೊತ್ತಿಲ್ಲ, ಇನ್ನೂ ಕಮಿಟ್ಮೆಂಟ್ಸು, ಸಾಲ ಅದೆಲ್ಲ ಜಾಸ್ತಿ ಇದೆ. ಸೊ ಅದೆಲ್ಲ ತೀರಿಸ್ಕೊಂಡಾಗಲೇ ಸಂಪೂರ್ಣವಾಗಿ ನೆಮ್ಮದಿ ಇರೋದು. ಸೊ ಮನುಷ್ಯನಿಗೆ ಯಾವಾಗ ನೆಮ್ಮದಿ ಸಿಗುತ್ತೋ ಗೊತ್ತಿಲ್ಲ. ಯಾಕಂದರೆ ಮನುಷ್ಯನಿಗೆ ಎಷ್ಟಿದ್ರೂ ಏನಿದ್ರೂ ಏನೇ ಮಾಡಿದ್ರು ಇನ್ನೂ ಬೇಕು ಅಂತ ಇರ್ತಾನೆ ಹೊರತು ಸಾಕು ಅಂತ ಯಾವ ಮನುಷ್ಯನೂ ಅನ್ನಲ್ಲ. ಒಂದು ವೇಳೆ ಸಾಕು ಅಂತ ಅನಿಸಿದ್ರೆ ಮೇ ಬಿ ಅದೊಂದು ದೊಡ್ಡ ಅದ್ಭುತನೇ, ಸರಿ ಅಲ್ವಾ. ಸೊ ಎಲ್ಲರೂ ಅಷ್ಟೇ ಇನ್ನೂ ಬೇಕು ಅಂತಾನೆ ಇರ್ತಾರೆ. ಫೈನಲಿ ಆಯಿತು, ಇದಿಷ್ಟೇ ವಿಡಿಯೋ. ಇನ್ನೂ ತುಂಬ ಇದೆ ಶೇರ್ ಮಾಡ್ಕೊಳ್ಳೋದು, ಬಟ್ ಸಾಕು ಅನಿಸ್ತು. ಯಾಕಂದರೆ ತುಂಬ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ತುಂಬ ಡೀಪಾಗಿ ಹೋದರೆ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ಹೇಳಬೇಕು ಅನ್ನಿಸ್ತು ಅಷ್ಟು ಹೇಳಿದೆ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಫೈನಲಿ ಯಾರು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರೋ, ಸೊ ನಿಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಕಟ್ಟಿ. ಯಾಕಂದರೆ ಇವಾಗ ಅನಿಸ್ತಿದೆ ತುಂಬ ದೊಡ್ಡದಾಯಿತು ಮನೆ ಅಂತ. ಮನೆ ಯಾಕೆ ದೊಡ್ಡದಾಯ್ತು ಅಂದರೆ, ಇರೋದು ನಾವು 4 ಜನನೇ, 4 ಜನಕ್ಕೆ ಇಷ್ಟು ದೊಡ್ಡ ಮನೆ ಯಾಕಪ್ಪ ಅನಿಸುತ್ತೆ. ಹೌದು, ಯಾರಾದ್ರೂ ನೆಂಟರು ಬಂದರೆ ಅಥವಾ ಯಾರಾದರೂ ಬಂದರೆ ಆಗುತ್ತೆ. ಅದು ಯಾವತ್ತೋ ಒಂದಿನ ಬರೋದಕ್ಕೆ ಇವಾಗೆಲ್ಲ ಸಾಲ ಮಾಡಿಕೊಂಡು ಇಷ್ಟು ಕಷ್ಟಪಡೋ ಅವಶ್ಯಕತೆ ಏನಪ್ಪ ಅಂತ ನನಗೆ ಕೆಲವೊಂದ್ಸಲಿ ಅನಿಸುತ್ತೆ. ಮತ್ತು ಮೇಲೆ ರೂಮೆಲ್ಲ ಕಟ್ಸ್ಬಿಟ್ನಲ್ಲ, ಸೊ ಇಷ್ಟು ದೊಡ್ಡದು ಏನಕ್ಕೆ ಅಂತ ಅನಿಸುತ್ತೆ. ಅದಕ್ಕೇನು ಹೇಳ್ತೀನಲ್ಲ, ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಈಗಿನ ಪರಿಸ್ಥಿತಿಗೆ, ಈಗಿನ ಇದಕ್ಕೆ ಹೊಂದ್ಕೊಂಡು ಹೋಗೋದು ಬೆಸ್ಟ್ ಆ್ಯಂಡ್ ಬೆಸ್ಟು. ಮತ್ತು ನಮ್ಮ ಆದಾಯಕ್ಕಿಂತ ಹೆಚ್ಚು ಸಾಲ ಮಾಡಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಇವಾಗ ಪ್ರೆಸೆಂಟ್ ನಾನು ಅನುಭವಿಸ್ತಿದ್ದೀನಿ. ಆಯಿತಾ, ಪ್ರತಿಯೊಬ್ಬನ ಮನುಷ್ಯನಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಬೇಕು ಅಂದರೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಆತನಿಗೆ ಆದಾಯ, ಸಂಪಾದನೆ, ಹೆಲ್ತ್ ಅಲ್ವಾ. ಸೊ ಆರೋಗ್ಯ ಇದ್ರೆ ಸಂಪಾದನೆ ಮಾಡ್ಬೋದು, ಸಂಪಾದನೆ ಇದ್ರೆ ನೆಮ್ಮದಿಯಾಗಿರ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಇದ್ರ ಬಗ್ಗೆ ಏನಾದರೂ ಸಾಕಷ್ಟು ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಆ ಡೌಟ್ಸ್ ಎಲ್ಲ ಏನೇ ಇರಲಿ ಖಂಡಿತ ಶೇರ್ ಮಾಡ್ಕೊಳ್ಳಿ, ಹೇಳ್ತೀನಿ. ನಾನು ಆ ಡೌಟ್ಸ್ಗೆ ಕ್ಲಾರಿಫೈ ಕೊಡ್ತೀನಿ. ಆಯಿತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಬಾಯ್, ಟೇಕ್ ಕೇರ್. ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಪ್ಲಾನ್ ಇದ್ದೀರೋ ಅಥವಾ ಕಟ್ಟಬೇಕು ಅಂದ್ಕೊಂಡಿದ್ದೀರೋ, ಸೊ ನಿಮ್ಮ ಕನಸುಗಳೆಲ್ಲ ಬೇಗ ಈಡೇರಲಿ ಅಂತ ಕೇಳ್ಕೊಂತ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಬಾಯ್, ಟೇಕ್ ಕೇರ್.